ಅವರಿಬ್ಬರು ನನಗೆ ಇವತ್ತಿಗೂ ಅಷ್ಟೇ, ನಾವೇನ ಮಾಡ್ತೀನಿ ನೀವು ಮಾಡಿ ಸರ್ ನಾವು ಇದೀವಿ ಅಂತಾರೆ. ನಾನು ಅಗೇನ್ ಅವರು ಸಪ್ರೇಟ್ ಆಗಿ ಥ್ಯಾಂಕ್ಸ್ ಹೇಳಕ್ಕೆ ವೇಟ್ ಮಾಡ್ತಾ ಇದ್ದೀನಿ. ಸೊ ಅವರಿಬ್ಬರಿಗೆ ಥ್ಯಾಂಕ್ಸ್ ಹೇಳ್ಬೇಕಮ್ಮ ನೀನು. ಖಂಡಿತ ಸರ್. ಅಂಡ್ ಜಗದೀಶ್ ಅಮೇಸಿಂಗ್ ಅವರು ತಮಾಷೆ. ಆಕ್ಚುಲಿ ನಾನು ಮಾತಾಡ್ತೀನಿ ಅವ್ರ ಬಗ್ಗೆ ಸರ್. ಹಂಗೆ ಚರಣ್ ಸರ್ ಅಂಡ್ ಮಾಸ್ತಿ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಡೈಲಾಗ್ಸ್. ಇವತ್ತೆಲ್ಲರೂ ಪೆನ್ಸಿಲ್ ಫಿಟ್ ಬಗ್ಗೆನೇ ಮಾತಾಡ್ತಿದ್ದಾರೆ ನನ್ನ ಬಗ್ಗೆ. ಹುಡುಗರನ್ನ ಬೈದ್ರೆ ಚರಣ್ ಸರ್ ದ ಸಾಂಗ್, ಓ ಮೈ ಗಾಡ್, ಐ ಜಸ್ಟ್ ಕಾಂಟ್ ಸೇ. ನಾನು ಪದಗಳಲ್ಲಿ ಎಕ್ಸ್ಪ್ಲೇನೇ ಮಾಡೋಕ್ಕಾಗಲ್ಲ ಸರ್. ನನ್ನ ಫಸ್ಟ್ ಸಿನಿಮಾ, ಇಷ್ಟು ದೊಡ್ಡ ಸಾಂಗ್ ಅಂಡ್ ನಿಮ್ ಬಗ್ಗೆ ಮಾತಾಡೋಕೆ ನಾನು ತುಂಬಾ ಚಿಕ್ಕವಳು ಸರ್. ಬಟ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿಥಿಂಗ್. ಥ್ಯಾಂಕ್ ಯು ಸರ್. ಅಂಡ್ ಐ ಹ್ಯಾವ್ ಟು ಟಾಕ್ ಅಬೌಟ್ ಧನು ಮಾಸ್ಟರ್. ಥ್ಯಾಂಕ್ ಯು ಸೋ ಮಚ್. ಅಷ್ಟು ಒಳ್ಳೆ ಸಾಂಗ್ ನಂಗೆ ಕೊರಿಯೋಗ್ರಾಫ್ ಮಾಡಿರೋದಕ್ಕೆ ಅಂಡ್ ದಿ ಎಂಟೈರ್ ಟೀಮ್ ಆಫ್ ಭೀಮಾಗೆ, ಸ್ಪೆಷಲಿ ವಿಜಯ್ ಸರ್ಗೆ ಸರ್ ಥ್ಯಾಂಕ್ ಯು. ನಮಗೆ ಎಷ್ಟು ದಿವಸ ನಾನು ನೋಡಿದಂತ ಎಲ್ಲ ನಮ್ಮ ಸಿನಿಮಾದಲ್ಲಿ ಒಂದು ಹೆಣ್ಣು ಹುಲಿ, ನಮ್ಮ ಯಾರು ಪ್ರಿಯಾ ಶತಮೇಶ್ ಅವರೇ ಒಂದು ಸಿಂಹಿಣಿ ಇದೆ. ಆ ಸಿಂಹಿಣಿನೇ ನನ್ನ ಫೇವ್ರೇಟ್ ನಟಿ ನಯನ ಸುಬ್ಬಮ್ಮ. ನನ್ನ ಫೇವ್ರೇಟ್ ನಟಿ ಇವ್ರು ನಿಂತ್ಕೊಂಡ್ರೆ ಫ್ರೇಮಲ್ಲಿ ಭಯ ಅನ್ಸುತ್ತೆ ನಮ್ಗೆ. ಅಂದ್ರೆ ನಾನು ಈಗ ಕೆಲವೊಂದು ನಾಟಕ ನೋಡಕ್ ಹೋಗಿದ್ದೆ. ನಾಟಕ ನೋಡಿದಾಗ ಇವರೊಬ್ಬರೇ ಪೂರ್ಣದೇವಿಯಲ್ಲಪ್ಪ, ಪೂರ್ಣದೇವಿ ಒಂದು ಡ್ರಾಮಾ ನಾಟಕ ನೋಡಿದ್ರೆ ನನಗೆ ಎದೆ ಜಿಲ್ ಅನ್ಸೋದು. ಅವ್ರು ಮಾಡ್ತಿದ್ವಿ, ಅಪ್ಪಾ ನಾವ್ ಯಾವಾಗಪ್ಪ ಹಿಂಗ್ ಪರ್ಫಾರ್ಮ್ ಮಾಡೋದು ಅಂತ. ಯಾಕೆ ನಮ್ಗಾದ್ರೆ 1, 2, 3, 4, 5 ಟೇಕ್ಸ್ ಇರುತ್ತೆ, ಮಾಡ್ಬಿಡ್ತೀವಿ. ಇವ್ರು ಹಂಗಲ್ಲ. ಶೋ ಅಲ್ಲಿ ಒಂದು ಪದ ಕೂಡ ತಪ್ಪಾಗ್ಬಾರ್ದು, ಪ್ರೊನೌನ್ಸಿಯೇಷನ್ ಆಗ್ಲಿ. ಹಂಗಾಗಿ ನಮ್ಮಲ್ಲಿ ಒಂದು ಹೆಣ್ಣು ಹುಲಿ ಇದೆ, ಇನ್ನೊಂದು ಹೆಣ್ಣು ಸಿಂಹ ಇದೆ ನನ್ನ ಜೊತೆಯಲ್ಲಿ ಯಾವಾಗಲೂ. ಹಂಗಾಗಿ ನಾನು ನಿನಗೆ ತುಂಬಾ ತುಂಬಾ ಥ್ಯಾಂಕ್ಫುಲ್ ಅಮ್ಮ ನಿನಗೆ. ನೀವಂತ ಅದ್ಭುತವಾದ ನಟಿನ ನಾನು ನೋಡ್ತೀನಿ ಮುಂದೆ, ಬಟ್ ಇಲ್ಲಿವರೆಗೂ ನಾನು ನೋಡಿರ್ಲಿಲ್ಲ. ಅಮೇಸಿಂಗ್. ಹ್ಯಾಟ್ಸ್ ಆಫ್. ಮಾತಾಡಪ್ಪ. ಎಲ್ರಿಗೂ ನಮಸ್ಕಾರ. ನಾನು ನಯನ ಸೂಡ. ನಾನು ಮೂಲತಃ ರಂಗಭೂಮಿ ಕಲಾವಿದೆ. ಮೊದಲನೇದಾಗಿ ವಿಜಯ್ ಸರ್ಗೆ ಏನ್ ಹೇಳ್ಬೇಕು ಅಂತ ಅನಿಸ್ತು ಅಂದ್ರೆ, ನಮ್ ಗುರುಗಳು ಯಾವಾಗ್ಲೂ ಒಂದು ಮಾತು ಹೇಳ್ತಿರ್ತಾರೆ, ಏನನ್ನಾದ್ರೂ ಮುರಿದು ಕಟ್ಟಬೇಕು ಅಂತ. ಆ ನಿಟ್ಟಿನಲ್ಲಿ ವಿಜಯ್ ಸರ್ ತುಂಬಾ ದೊಡ್ಡದಾಗಿ ಮುರಿದು ಕಟ್ಟಿದ್ದಾರೆ. ಅದಕ್ಕೆ ಇಡೀ ತಂಡಕ್ಕೆ ಅಭಿನಂದನೆಗಳು. ಮತ್ತು ಆಗ್ಲೇ ಹೇಳಿದಾಗೆ ಇಡೀ ರಂಗಭೂಮಿ ದಂಡೆ ಇದೀವಿ, ಇಡೀ ಕಲಾವಿದರು ಸೆಟಲ್ ಹೋದಾಗೆಲ್ಲ ನಾವು ನಿನ್ನೆ ದಿನ ರಿಹರ್ಸಲ್ ಸಿಕ್ಕಿದ್ವಲ್ಲ, ಇವತ್ತು ಸೆಟಲ್ ಸಿಕ್ಕಿದೀವಿ ಅನ್ನೋಷ್ಟು ಆತ್ಮೀಯತೆ ಇರ್ತಾ ಇತ್ತು ಸೆಟ್ಟಲ್ಲಿ. ಸ್ಪೆಷಲಿ ಇಡೀ ಸೆಟ್ ಹುಡುಗರು ಯಾವ ತರದ್ದು, ನನ್ಗೆ ಆಕ್ಚುಲಿ ಈ ಸಿನಿಮಾ ಹೋಗೋದಂದ್ರೆ ಹೆದರಿಕೆ ಏನು ಅಂತಂದ್ರೆ ಹೆಂಗಿರ್ತಾರೋ ಏನೋ, ಮೊದಲೇ ನಮ್ಗೆಲ್ಲ ಸಿಟ್ ಜಾಸ್ತಿ, ಕೈ ಮುಂದು ಬಾಯಿ ಮುಂದು ಏನಾದ್ರು ಆಗ್ಬಿಡುತ್ತೆ ಅನ್ನೋ ಹೆದರಿಕೆಲ್ಲ ಇರ್ತೀವಿ. ಬೇಡಪ್ಪ ನನ್ ಮಧ್ಯೆ ಜಗಳ ಗಂಟೆ ಏನೋ ಆಗ್ಬೇಕು, ನಾನು ಹೋಗಲ್ಲ ಅಂತ. ಆದ್ರೆ ಇಡೀ ಆ ಸೆಟ್ ಹುಡುಗರು ನೋಡ್ಕೊಂಡಿದ್ ರೀತಿಗೆ ನಿಜವಾಗ್ಲೂ ಅದಂತ ಧನ್ಯವಾದಗಳು ನಿಮ್ಮೆಲ್ರಿಗೂ. ಆ ತರದ ಒಂದು ಕಂಫರ್ಟ್ ಫೀಲ್ ನ ಕೊಟ್ರಿ ನೀವು, ಅದಕ್ಕೆ ನಾನು ರಾಶಿ ಪ್ರೀತಿಯಿಂದ ಧನ್ಯವಾದಗಳನ್ನ ಹೇಳ್ತೀನಿ. ಮಾಸ್ಟರ್ ಸರ್, ವಿಜಯ್ ಸರ್ ನಮ್ಮ ನಾಟಕಕ್ಕೆ ಬಂದಾಗ್ಲೂ ಕೂಡ ಪುಲಂಗೆ ಇಡೀ ಸೆಟ್ ಅಲ್ಲಿ ನಮ್ಗೆ ಬೇರೆ ತರ ವೈಬ್ರೇಟ್ ಆಗಿತ್ತು. ವಿಜಯ್ ಸರ್ ಮಾಸ್ಟರ್ ಸರ್ ಎಲ್ಲ ಬಂದ್ಬಿಟ್ಟಿದ್ದಾರೆ ನಾಟಕ ನೋಡ್ಲಿಕ್ಕೆ ಅಂತ. ಅದು ಗುಲಾಬಿಗೆ ಮತ್ತು ವಿಶೇಷವಾಗಿ ಸಿನಿಮಾ ನೋಡಿದಾಗ ಅನ್ಸಿದ್ದು, ಮೊದಲನೇ ಸಲ ನಾನು ಪರದೆ ಮೇಲೆ ಕಾಣಿಸ್ಕೊಂಡಿದ್ದು. ನಾವು ರಂಗಭೂಮಿಯಲ್ಲಿ ಕಾರಂತ ಸರ್ ಹೇಳ್ತಿರ್ತಾರೆ, ರಂಗಭೂಮಿಯಲ್ಲಿ ಇಷ್ಟು ಸಿನಿಮಾಲಿ ಹೀಗೆ ಅಭಿನಯಿಸಿ ಬೇರೆ ಬೇರೆ ಮಜಲುಗಳನ್ನ ಹೇಳ್ತಾರೆ. ಹಾಗೆ ನನ್ಗೆ ಮೊದಲನೇ ಸಲ ಭೀಮಾ ಮಾಡಿದಾಗ ನೆಗೆಟಿವ್ ಶೇಡ್ ಮಾಡಿದ್ದು, ಎಲ್ಲರೂ ನೋಡಿದಾಗ ಹೇಳಿದ್ದು, ನಾನು ನಿಮ್ಮನ್ನ ಪಾಸಿಟಿವ್ ಆಗಿ ನೋಡಿ ಮೊದಲನೇ ಸಲ ನೆಗೆಟಿವ್ ಶೇಡ್ ಅಲ್ಲಿ ನೋಡಿದೀನಿ ಅಂತ. ಸೊ ಬಂದಿದ್ ಸಲ ನನಗೆ ಹೇಳ್ತಾರೆ, ನಿನಗೆ ಬೇಗ ಒಂದು ಅಷ್ಟಲಕ್ಷ್ಮಿ ಚೊಂಬ್ ನಾನ್ ಕೊಡಿಸ್ತೀನಿ, ಸುಮ್ಮನೆ ಯಾಕೆ ಹಿಂಸೆ ಮಾಡ್ತೀಯ ಅವ್ರಿಗೆ ಅಂತ ಹೇಳೋಷ್ಟು ಮಟ್ಟಿಗೆ ಒಂದು ಪಾತ್ರ ಆವರಿಸ್ಕೊಂಡಿದೆ. ಅಷ್ಟಲಕ್ಷ್ಮಿ ಚೊಂಬು ನನ್ನ ಜೊತೆನೆ ಕೂತ್ಕೊಂಡ್ಬಿಟ್ಟಿದೆ ಮಾಸ್ಟರ್ ಸರ್ ಅಂತ ಹೇಳ್ತಾ, ಸ್ಪೆಷಲಿ ವಿಜಯ್ ಸರ್ಗೆ ಜಾಸ್ತಿ ಧನ್ಯವಾದಗಳನ್ನ ಹೇಳ್ತಾ, ನಿಮ್ಮೆಲ್ಲರಿಗೂ ಮೀಡಿಯಾ ಪತ್ರಿಕಾ ಮತ್ತೆ ಇಡೀ ಬಳಗಕ್ಕೆ, ವಿಶೇಷವಾಗಿ ನಿರ್ಮಾಪಕರಿಗೆ ಅವಕಾಶ ಮಾಡಿಕೊಟ್ಟಂತ ಇಡೀ ಬಳಗಕ್ಕೆ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ನಮಸ್ಕಾರ. ಥ್ಯಾಂಕ್ ಯು. ಬನ್ನಿ, ನಾನು ನಯನ ಸುಡರ್ ನಾಟಕ ನೋಡಕ್ ಹೋದಾಗ ಇಂದಿರಾ ಗಾಂಧಿ ಅವ್ರ ಪಾತ್ರ ಮಾಡಿದ್ರು. ನಾನು ಯಾರು ಮಾಡ್ತಾರೆ